ಕ್ವಾಟ್ಲೆ ಕಿಚನ್ ಗ್ರ್ಯಾಂಡ್ ಫಿನಾಲೆ ತುಂಬ ಗ್ರ್ಯಾಂಡಾಗೇ ಮಾಡ್ತಿದ್ದಾರೆ. ಗ್ರ್ಯಾಂಡ್ ಫಿನಾಲೆಯಲ್ಲಿ ಕ್ವಾಟ್ಲೆ ಕಿಚನ್ ಸೆಟ್ಟು ಗ್ರ್ಯಾಂಡಾಗಿ ಡಿಸೈನ್ ಮಾಡಿದ್ದಾರೆ. ಈ ಸತಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಬರೋದ್ರಿಂದ ಈ ಶೋ ಶನಿವಾರ ಭಾನುವಾರ ಬರುತ್ತಾ ಇದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಸಿಕ್ಕಿರಲಿಲ್ಲ. ಈಗ ಇವ್ರು ಬಿಟ್ಟಿರೋ ಪ್ರೋಮೋದಿಂದ ಇದ್ರ ಬಗ್ಗೆ ಗೊತ್ತಾಗಿದೆ. ಇಷ್ಟು ದಿನದಿಂದ ನಾವು ಕ್ವಾಟ್ಲೆ ಕಿಚನ್ ನೋಡ್ತಿದ್ವಿ. ಅದರಲ್ಲಿರೋ ಕುಕ್ಕೆಲ್ಲ ಎಂಟ್ರಿ ಕೊಡೋರು, ಯಾವುದಾದ್ರೂ ಟಾಸ್ಕ್ ಮುಖಾಂತರ ಕ್ವಾಟ್ಲೆಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರು. ಮತ್ತೆ ಯಾವುದಾದ್ರೂ ಅಡ್ವಾಂಟೇಜ್ ಟಾಸ್ಕ್ ಕೊಡ್ತಿದ್ರು. ಆಮೇಲೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ತಿದ್ರು. ಅಲ್ಲಿರೋ ಜಡ್ಜು ಅದನ್ನು ಟೇಸ್ಟ್ ಮಾಡಿ ಅಡುಗೆ ಹೇಗಿದೆ ಅಂತ ಹೇಳ್ತಿದ್ರು. ಆದರೆ ಈ ಸತಿ ಗ್ರ್ಯಾಂಡ್ ಫಿನಾಲೆ ಆಗಿರೋದ್ರಿಂದ ಈ ಸತಿ ಕ್ವಾಟ್ಲೆ ಕಿಚನ್ ತುಂಬ ವಿಭಿನ್ನವಾಗಿರುತ್ತೆ. ಇಷ್ಟು ದಿನದಿಂದ ಕ್ವಾಟ್ಲೆ ಕಿಚನು ಶನಿವಾರ ಭಾನುವಾರ ವಾರದಲ್ಲಿ 2 ದಿನ ಬರ್ತಾ ಇತ್ತು. ಆದರೆ ಈ ಸತಿ ಗ್ರ್ಯಾಂಡ್ ಫಿನಾಲೆ ಇರೋದ್ರಿಂದ ಈ ಶನಿವಾರನೇ ಕ್ವಾಟ್ಲೆ ಕಿಚನ್ ಮುಗ್ದೋಗುತ್ತೆ. ವಿನ್ನರು ಯಾರು ಅಂತ ಶನಿವಾರನೇ ತೀರ್ಮಾನ ಆಗ್ಬಿಡತ್ತೆ. ಕ್ವಾಟ್ಲೆ ಕಿಚನು ಬರೀ ಶನಿವಾರ ಇರೋ ಕಾರಣದಿಂದ ಈ ಶೋ 4 ಅವರ್ ಇರುತ್ತೆ. 4 ಅವರ್ ಇರುತ್ತೆ ಅಂದರೆ ಏನೇನೆಲ್ಲ ಇರುತ್ತೆ ಈ ಕ್ವಾಟ್ಲೆ ಕಿಚನಲ್ಲಿ. ಈ ಪ್ರೋಮೋ ನೋಡಿದ್ರೆ ಗೊತ್ತಾಗತ್ತೆ ಈ ಸತಿ ಗ್ರ್ಯಾಂಡ್ ಫಿನಾಲೆ ಯಾವ ರೀತಿ ಮಾಡ್ತಿದ್ದಾರೆ ಅಂತ. ಇದು ಬರೀ ಶನಿವಾರ ಬರ್ತಾ ಇರೋದಕ್ಕೆ ಮತ್ತೊಂದು ಕಾರಣ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ. ಭಾನುವಾರ 9 ಗಂಟೆಯಿಂದ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಶುರು ಆಗುತ್ತೆ. ಕ್ವಾಟ್ಲೆ ಕಿಚನ್ ಶುರುವಲ್ಲೇ ಅಲ್ಲಿರೋ ಕುಕ್ಕೆಲ್ಲ ಡ್ಯಾನ್ಸ್ ಆಡ್ತಾ ಬರ್ತಿದ್ದಾರೆ. ಈಗ 5 ಜನ ಕುಕ್ಕಿದ್ದಾರೆ. ಈ 5 ಜನದ್ದು ಡ್ಯಾನ್ಸ್ ಇರುತ್ತೆ. 20 ರಿಂದ 30 ನಿಮಿಷ ಈ ಡ್ಯಾನ್ಸೇ ಇರುತ್ತೆ ಕ್ವಾಟ್ಲೆ ಕಿಚನಲ್ಲಿ. ಇವ್ರು ಹೇಳ್ತಿರೋ ಪ್ರಕಾರ ಇದು ಬರೀ ಫಿನಾಲೆ ಅಲ್ವಂತೆ. ಪೈಸಾ ವಸೂಲ್ ಕ್ಲೈಮ್ಯಾಕ್ಸ್ ಅಂತ ಹೇಳ್ತಿದ್ದಾರೆ. ಇದನ್ನ ಅವ್ರು ಹೇಳೋದಲ್ಲ, ನೋಡೋರು ನಾವು ಹೇಳಬೇಕು. ಈ 4 ಗಂಟೆ ನಮಗೆ ಯಾವ ರೀತಿ ಮನೋರಂಜನೆ ಕೊಡುತ್ತೆ. ನಿಜವಾಗ್ಲೂ ಇದು ಪೈಸಾ ವಸೂಲ್ ಕ್ಲೈಮ್ಯಾಕ್ಸ್ ಇರತ್ತಾ? ಈ ಗ್ರ್ಯಾಂಡ್ ಫಿನಾಲೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗತ್ತೆ. ಈ ಗ್ರ್ಯಾಂಡ್ ಫಿನಾಲೆಯಲ್ಲಿ ಬರೀ ಕುಕ್ಸ್ ಮಾತ್ರ ಡ್ಯಾನ್ಸ್ ಆಡ್ತಿಲ್ಲ, ಇವ್ರ ಜೊತೆ ಜಡ್ಜಸ್ಸು ಡ್ಯಾನ್ಸ್ ಮಾಡ್ತಾ ಎಂಟ್ರಿ ಕೊಟ್ಟಿದ್ದಾರೆ. ಈ ಸತಿ ಕ್ವಾಟ್ಲೆ ಕಿಚನ್ ಟ್ರೋಫಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಶೆಫ್ ಹಾಕೋ ಕ್ಯಾಪ್ ಥರ ಡಿಸೈನ್ ಮಾಡಿ ಅದ್ರ ಮೇಲೆ ಕ್ವಾಟ್ಲೆ ಕಿಚನ್ 2 ವಿನ್ನರ್ ಅಂತ ಹಾಕಿದ್ದಾರೆ. ಮತ್ತೆ ಕೆಲವೊಂದು ಅಡುಗೆಗಳು ಮಾಡೋ ವಸ್ತುನು ಅದ್ರ ಮೇಲೆ ಡಿಸೈನ್ ಮಾಡಿದ್ದಾರೆ. ಈಗ ಈ ಟ್ರೋಫಿನ ಯಾರು ಗೆಲ್ತಾರೆ? ಇಷ್ಟು ದಿನದಿಂದ ಫೈಟ್ ಮಾಡ್ಕೊಂಬಂದಿದೆ ಈ ಟ್ರೋಫಿಗೋಸ್ಕರ. ಈ ಸತಿ ಕ್ವಾಟ್ಲೆಗಳು ಆಕ್ಟರ್ಸ್ ಗೆಟಪಲ್ಲೇ ಬಂದಿದ್ದಾರೆ. ತುಕಾಲಿ ಸಂತೋಷ್ ದೇವರಾಜ್ ಅವ್ರ ಗೆಟಪಲ್ಲಿ ಬಂದಿದ್ದಾನೆ. ಈ ಪಾತ್ರನ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಿದ್ದ. ಅದು ತುಂಬಾನೇ ವೈರಲ್ಲೂ ಆಗಿತ್ತು. ತುಕಾಲಿನು ಮಿಮಿಕ್ರಿ ತುಂಬಾ ಚೆನ್ನಾಗಿ ಮಾಡ್ತಾನೆ. ಮತ್ತೆ ಆಮ್ರಿಟ ಕಲ್ಪನಾ ಅವ್ರ ಗೆಟಪಲ್ಲಿ ಬಂದಿದ್ದಾಳೆ. ಪ್ರಶಾಂತ್ ಹಾಕೊಂಬಂದಿರೋ ವೇಷ ನೋಡ್ತಿದ್ರೆ ರಾಕ್ಷಸರು ಗೆಟಪ್ ತರ ಕಾಣಿಸ್ತಿದೆ. ಈಗ ಕೊನೆಗೂ ಇದ್ರ ವಿನ್ನರ್ ಯಾರು ಅಂತ ಗೊತ್ತಾಗೋ ಸಮಯ ಬಂದಿದೆ. ಕೆಲವೊಂದು ಮಾಹಿತಿನೂ ಗೊತ್ತಾಗಿದೆ ಇದರಲ್ಲಿ ಯಾರು ವಿನ್ನರು ಅಂತ. ನನಗೆ ಬಂದಿರೋ ಮಾಹಿತಿ 90% ನಿಜ ಅಂತ ಅನಿಸ್ತಿದೆ. ಕ್ವಾಟ್ಲೆ ಕಿಚನಲ್ಲಿ ಯಾರು ವಿನ್ನರ್ ಆಗ್ಬೋದು ಅಂತ ಗ್ರ್ಯಾಂಡ್ ಫಿನಾಲೆಗೂ ಮೊದಲೇ ನಾನು ತಿಳಿಸ್ಕೊಡ್ತೀನಿ. ಇದರಲ್ಲಿ ಯಾರು ವಿನ್ ಆಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇದೇ ಥರ ಮಾಹಿತಿ ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.